ಪ್ರೈಸ್ ದ ಲಾರ್ಡ್. ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಬ್ರದರ್. ಓಕೆ. ದಿವ್ಯ ದರ್ಶನಗಳು. ದಿವ್ಯ ದರ್ಶನಗಳು. ವಾಕ್ಯ ಹೇಳುತ್ತೆ ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ ವಾಕ್ಯ 7. ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ ವಾಕ್ಯ 7. ಪ್ರವಾದಿ ಆಮೋಸ್ ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನೂ ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನು ಮಾಡುವುದಿಲ್ಲ. ಪರಿಚಾರಕ ಅಂದರೆ ಏನು? ನಾವು ತುಂಬ ದಿನಗಳ ಹಿಂದೆ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಪರಿಚಾರಕ ಅಂದರೆ ಏನು? ಸೇವಕ, ದೇವರ ಸೇವೆ ಮಾಡುವಂತ ವ್ಯಕ್ತಿ. ಸೇವಕ, ಆಳು ಅಥವಾ ಮಾಣಿ ಅಥವಾ ಸಹಾಯಕ. ಏನು ಹೇಳ್ತಾ ಇದೆ? ಆಳು, ಸೇವಕ, ಸಹಾಯಕ. ಪ್ರೈಸ್ ದ ಲಾರ್ಡ್. ಆಮೋಸ್ ಪ್ರವಾದಿಯ ಗ್ರಂಥದಲ್ಲಿ 3ನೇ ಅಧ್ಯಾಯ 7ನೇ ವಾಕ್ಯ ನುಡಿಯುವಂತೆ ತಮ್ಮ ಪರಿಚಾರಕರಾದ, ತಮ್ಮ ಸೇವಕರಾದ ಅಥವಾ ತಮ್ಮ ಸಹಾಯಕರಾದ ಪ್ರವಾದಿಗಳಿಗೆ ತಮ್ಮ ಪ್ಲ್ಯಾನ್, ತಮ್ಮ ಯೋಜನೆಯನ್ನು ತಿಳಿಸದೆ, ಯೋಜನೆ ಅಂದರೆ ಪ್ಲ್ಯಾನ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಪ್ರೈಸ್ ದ ಲಾರ್ಡ್. ಆ ಪ್ಲ್ಯಾನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಈ ಭೂಮಿಯಲ್ಲಿ ಏನೂ ಮಾಡೋದಿಲ್ವಂತೆ. ಏನೂ ಮಾಡೋದಿಲ್ಲ. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂತಹ, ನಾವು ಎಚ್ಚೆತ್ತುಕೊಳ್ಬೇಕಾಗಿರೋದು. ಇವತ್ತು ನನಗೆ ಭಾರಿ ಖುಷಿ ಆಯಿತು. ನಾನು ಇವತ್ತು ನಮ್ಮ ಯಾಜಕರನ್ನ ಭೇಟಿ ಮಾಡಿದೆ. ಯಾಜಕರನ್ನ ಭೇಟಿ ಮಾಡಿ ಒಂದು ಸಣ್ಣ ಚರ್ಚೆ ಹೋಗಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರ ಜನನ, ಕ್ರಿಸ್ಮಸ್, ಪ್ರಭು ಯೇಸು ಕ್ರಿಸ್ತರ ಜನನ ಅಂತ ಹೇಳಿದಾಗ ಅವರು ನನ್ನನ್ನು ಗದರಿದ್ರು. ಏನು ಪ್ರಭು ಯೇಸು ಕ್ರಿಸ್ತರ ಜನನ? ಯೇಸು ಕ್ರಿಸ್ತರ ಎಲ್ಲಿ ಮತ್ತೆ ಹುಟ್ಟು ಬರ್ತಾರೆ? 2ನೇ ಬರುವಿಕೆಗಾಗಿ ನಾವು ಕಾದು ಕುಳಿತಿದ್ದೀವಿ. ಇದೆಲ್ಲ ಸುಮ್ಮನೆ ಸೆಲೆಬ್ರೇಷನ್, ಇದು ಸುಮ್ಮನೆ ಜನಗಳು ಮಾಡುವಂಥ ಸೆಲೆಬ್ರೇಷನ್ ಇದು. ಬಟ್ ಆದರೆ ನಾವು ಕಾದು ಕುಳಿತಿರಬೇಕಾಗಿರುವುದು 2ನೇ ಬರುವಿಕೆಗೆ. ಬಹಳ ಖುಷಿ ಆಯಿತು. ಪ್ರೈಸ್ ದ ಲಾರ್ಡ್. ಬಹಳ ಖುಷಿ ಆಯಿತು ನನಗೆ. ದೇವರು ಅನೇಕ ಯಾಜಕರ ಬಾಯಿಗಳನ್ನು ತೆರೆಯುತ್ತಿದ್ದಾರೆ. ಆಮೇನ್. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಪ್ರೈಸ್ ದ ಲಾರ್ಡ್. ಅನೇಕ ಜನರ ಬಾಯಿಗಳನ್ನು ದೇವರು ತೆರೆಯುತ್ತಿದ್ದಾರೆ. ಅನೇಕ ಯಾಜಕರ, ಅನೇಕ ಬೋಧಕರ, ಅನೇಕ ಪ್ರವಾದಿಗಳ ಬಾಯಿಗಳನ್ನು ದೇವರು ತೆರೀತಾ ಇದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಓಕೆ, ನೋಡಿ, ಹೌದಾ ನಿಜನ ಅಂತ ಹೇಳಿದ್ರೆ ಈ ವಾಕ್ಯ ಸತ್ಯನ? ಆಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆದಿರೋದು ನಿಜನ ಸುಳ್ಳ? ಇದನ್ನು ನಾವು ಇವತ್ತು ಏನು ಮಾಡೋಣ? ಧ್ಯಾನ ಮಾಡೋಣ. ಪ್ರೈಸ್ ದ ಲಾರ್ಡ್. ಇಲ್ಲಿ ಏನು ಹೇಳ್ತಾರೆ? ತಮ್ಮ ಪ್ರವಾದಿಗಳಿಗೆ ತಮ್ಮ ಯೋಜನೆನ ದೇವರು ತಿಳಿಸ್ತಾರೆ ಅಂತ. ನೋಡಿ, ಒಂದೇ ಪುಸ್ತಕದಲ್ಲಿ, ಬೈಬಲಲ್ಲಿರುವಂಥ ಒಂದೇ ಪುಸ್ತಕದಲ್ಲಿ ಇಬ್ಬರು ಪ್ರವಾದಿಗಳಿಗೆ ದೇವರು ಮುಂಚಿತವಾಗಿ ದೇವರ ತೀರ್ಪು ಅಥವಾ ನ್ಯಾಯ ತೀರ್ಪಿನ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಎಚ್ಚರಿಕೆ ಕೊಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಅಂದರೆ ಪ್ರಭು ಯೇಸು ಕ್ರಿಸ್ತರ ಆಪ್ತ ಶಿಷ್ಯ ಅಂದರೆ ಪ್ರೀತಿಯ ಶಿಷ್ಯನಾದ ಯೋಹಾನನ ಮುಖಾಂತರ ಪ್ರಕಟಣೆ ಪುಸ್ತಕವನ್ನು ಬರೆಸ್ತಾರೆ. ಇಲ್ಲಿ ಬರ್ಕೊಳ್ಳೋಣ ಬೇಕಾದ್ರೆ. ಯೋವಾನ ಅಥವಾ ಬ್ರಾಕೆಟಲ್ಲಿ ಪ್ರಕಟಣೆ ಪುಸ್ತಕ.
ಪ್ರೈಸ್ ದ ಲಾರ್ಡ್. ಈ ರೀತಿ ಬರ್ಕೊಳ್ಳಿ, ಹಿಂಗೆ ಒಂದು ಲೈನ್ ಹಾಕ್ಕೊಳ್ಳಿ, ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇನ್ನೊಬ್ಬ ಪ್ರವಾದಿಯ ಮುಖಾಂತರ ದೇವರು ಮುಂಚಿತವಾಗಿಯೇ ಇದು ಇನ್ನು ನಡೆಯಬೇಕಾದದ್ದು, ಹೌದಾ, ನಡೆಯಬೇಕಾದ ಪ್ಲಾನ್, ನಡೆಯಬೇಕಾದ ಯೋಜನೆಗಳು, ದೇವರ ಯೋಜನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತೆಂತಲ್ಲ, ಪ್ರತಿದಿನ ಕ್ಲಾಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆಗ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಯೋಹಾನನ ಮುಖಾಂತರ ಪ್ರಕಟಣೆ ಪುಸ್ತಕದಲ್ಲಿ ಅವರು ಬರೆಸಿರೋದೇನು? ಮುಂದೆ ನಡೆಯಲಿರುವ ಪ್ಲಾನ್, ದೇವರ ಯೋಜನೆ. ಅಂದ್ರೆ ಏನದು? ನ್ಯಾಯ ತೀರ್ಪು. ಪ್ರೈಸ್ ದ ಲಾರ್ಡ್. ಹೌದಾ? ನ್ಯಾಯ ತೀರ್ಪು. ಇನ್ನು ಮುಂದೆ ನಡೆಯಬೇಕಾಗಿರುವಂತ ಕಾರ್ಯಗಳನ್ನ ಅವರು ಯೋಹಾನನ ಮುಖಾಂತರ ಪ್ರಕಟಣೆ ಪುಸ್ತಕದಲ್ಲಿ ಕ್ರಿಸ್ತ ಶಕ 90ನೇ ಇಸವಿಯಲ್ಲಿ ಬರೆಸಿದ್ದಾರೆ. ಇಸ್ರೇಲ್ ಜನಾಂಗವನ್ನ ದೇವರು ಆರಿಸ್ಕೊಂಡು ಅವರನ್ನ ಆಶೀರ್ವದಿಸಿ ತಮ್ಮ ಮಕ್ಕಳಾಗಿ ಅವರು ಅಂಗೀಕಾರ ಮಾಡಿಕೊಂಡ್ರು. ಅದಾದ ಮೇಲೆ ಅವರು ಪಾಪದ ಮಾರ್ಗ ನಡಿಬಾರ್ದು, ಪಾಪದ ಮಾರ್ಗದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಧರ್ಮಶಾಸ್ತ್ರವನ್ನು ಕೂಡ ಕೊಟ್ಟರು. ಜನರು ಅವುಗಳನ್ನು ಕೂಡ ತಿರಸ್ಕಾರ ಮಾಡಿದ್ರು. ಪಾಪದ ಮೇಲೆ ಪಾಪ ಮಾಡ್ತಾ ಬಂದರು. ಆದರೆ ಯೋಹಾನನು ಬರೆದ ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಕೆಲವು ಎಚ್ಚರಿಕೆಯ ಸಂದೇಶಗಳನ್ನ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮತ್ತೊಬ್ಬ ಪ್ರವಾದಿಯ ಮುಖಾಂತರ ಬರೆದಿಟ್ಟಿದ್ದಾರೆ, ಮತ್ತೊಬ್ಬ ಪ್ರವಾದಿಯ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಪ್ರವಾದಿ ಯಾರು ಅಂತ ಹೇಳಿದ್ರೆ, ಕ್ರಿಸ್ತ ಪೂರ್ವ 500 ಕ್ರಿಸ್ತ ಪೂರ್ವ ಅಂದರೆ ಪ್ರಭು ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತ ಮುಂಚಿತವಾಗಿ 586ರಲ್ಲಿ ಪ್ರವಾದಿಯಾಗಿದ್ದ ಎಜೆಕಿಯೇಲ್. ಪ್ರೈಸ್ ದ ಲಾರ್ಡ್. ಎಜೆಕಿಯೇಲ್ ಪ್ರವಾದಿಯ ಮುಖಾಂತರ ದೇವರು ಎಚ್ಚರಿಕೆ, ಅಲ್ಲೂ ಕೂಡ ಮುಂದೆ ನಡೆಯಲಿರುವ ನ್ಯಾಯ ತೀರ್ಪಿನ ಎಚ್ಚರಿಕೆ, ಎಚ್ಚರಿಕೆಯನ್ನ ನೀಡಿದ್ದಾರೆ. ಅನೇಕ ಜನರು ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರು ಬಂದ ಮೇಲೆ ಹಳೆಯ ಒಡಂಬಡಿಕೆ ಇಲ್ಲ, ಹಳೆಯ ಒಡಂಬಡಿಕೆ ಎಲ್ಲ ಹೋಯ್ತು ಅಂತ ಹೇಳ್ತಾರೆ. ಆದರೆ ಎಜೆಕಿಯೇಲ್ ಪ್ರವಾದಿಯ ಮುಖಾಂತರ ದೇವರು ತಮ್ಮ ಪ್ಲಾನ್ ಅನ್ನು ತಿಳಿಸ್ಕೊಡ್ತಾರೆ. ಯಾವ ರೀತಿ? ದಿವ್ಯ ದರ್ಶನದ ಮುಖಾಂತರ. ಪ್ರೈಸ್ ದ ಲಾರ್ಡ್. ಸುಮಾರು ವರ್ಷಗಳ ಹಿಂದೆ ಒಂದು ಧ್ಯಾನಕೂಟಕ್ಕೆ ಹೋದಾಗ ಅಲ್ಲಿ ಎಲ್ಲ ಜನರು ನಾವೆಲ್ಲ ಎದುರು ನೋಡ್ತಾ ಇದ್ದೋ, ನಮ್ಮ ಹೆಸರು ಹೇಳ್ತಾರ, ನಮ್ಮ ಹೆಸರು ಕರೀತಾರ, ದೇವರು ನಮ್ಮ ಹೆಸರು ಕರೀತಾರ ಅಂತ. ಆ ಸಮಯದಲ್ಲಿ ಆ ರೀತಿ ಅನ್ಕೊಂಡಿರ್ಬೇಕಾದ್ರೆ ಕೆಲವು ಪರಿಶುದ್ಧವಾದ ಬೋಧಕರ ಬಾಯಲ್ಲಿ ದೇವರು ನಮ್ಮ ಮೇಲೆ ಅವರಿಟ್ಟಿರುವ ಯೋಜನೆಯನ್ನ ತಿಳಿಸ್ತಾ ಇದ್ರು. ಈ ದಿನಗಳಲ್ಲಿ ಹಂಗಲ್ಲ. ಈ ದಿನಗಳಲ್ಲಿ ಸ್ವಾರ್ಥದ ಆಲೋಚನೆಗಳು, ಸ್ವಾರ್ಥದ ದರ್ಶನಗಳು, ಜನರು ಮೆಚ್ಚಿಸುವಂಥ ದರ್ಶನಗಳು. ತಲೆನೋವಿತ್ತು ಹೋಯ್ತು, ಕುತ್ತಿಗೆ ನೋವಿತ್ತು ಹೋಯ್ತು, ಸೊಂಟ ನೋವಿತ್ತು ಹೋಯ್ತು. ಹೌದಾ? ಇದೇ ದರ್ಶನಗಳು. ಹೌದು ಬ್ರದರ್.
Praise the Lord. ಬಟ್ ಈ ದಿನಗಳಲ್ಲಿ ಪವಿತ್ರಾತ್ಮರು ಯಾವ ದರ್ಶನವನ್ನ ಕೊಡ್ತಾ ಇದಾರೆ ಗೊತ್ತಾ? ಪವಿತ್ರಾತ್ಮರು ಕೊಡ್ತಿರುವ ದರ್ಶನ ಯಾವುದು ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಯೋಹಾನನು ಬರೆದ ಶುಭ ಸಂದೇಶ, ಯೋಹಾನ 16:8 ಪವಿತ್ರಾತ್ಮರ ದರ್ಶನ ಓದಿ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ನ್ಯಾಯ ತೀರ್ಪಿನ ದಿನದ ತಪ್ಪು ಮನವರಿಕೆ ಮಾಡಿಕೊಡುವರು. ತಿಳುವಳಿಕೆ ಅಲ್ವಾ? ತಪ್ಪು ತಿಳುವಳಿಕೆಯನ್ನ ಮನವರಿಕೆ ಮಾಡಿಕೊಡುವರು. ಮನವರಿಕೆ ಅಂದ್ರೆ ಏನು? ನಮಗೆ ಅರ್ಥವಾಗುವ ರೀತಿ ತಿಳಿಸ್ಕೊಡೋದು. ನ್ಯಾಯ ತೀರ್ಪಿನ ದಿನದ ವಿಷಯವಾಗಿ ಜನರು ತಿಳಿದುಕೊಂಡಿದ್ದಂತಹ ಎಲ್ಲ ಭಾವನೆ ಅಂದರೆ ತಪ್ಪು ಭಾವನೆಗಳನ್ನು ಅವರು ಮನವರಿಕೆ ಮಾಡಿಕೊಳ್ತಾ ಇದ್ರು. ತಪ್ಪು ತಿಳುವಳಿಕೆಯನ್ನು ಅದ್ರ ಬಗ್ಗೆ ಪವಿತ್ರಾತ್ಮರು ದರ್ಶನ ಕೊಡ್ತಾರೆ ಹೊರತು ಕಾಲು ನೋವು, ಸೊಂಟ ನೋವು, ಕಿವಿ ನೋವು, ಮೈ ನೋವು ಇದು ಯಾವುದ್ರ ಬಗ್ಗೆ ದರ್ಶನ ಕೊಡಲ್ಲ. ಅದಿಟ್ಕೊಂಡು ಏನು ಪ್ರಯೋಜನ? ಏನೋ ಪ್ರಯೋಜನ ಇದೆಯಾ? ಇಲ್ಲ, ಏನು ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮರಣ ಹೊಂದಲೇಬೇಕು. ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಪ್ರಭುವನ್ನು ಅರಿತುಕೊಳ್ಬೇಕು. ಆಮೇಲೆ ಪ್ರಭುವನ್ನು ಯಾರು ಅರಿತುಕೊಳ್ತಾರೋ ಅವರು ಪರಲೋಕ ಪ್ರವೇಶ ಮಾಡ್ತಾರೆ. ಆಮೇಲೆ ಕಾರಣ ಏನಕ್ಕಂತ ಹೇಳಿದ್ರೆ, ಯಾವಾಗ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಅರಿತುಕೊಳ್ತೀವೋ ಅಲ್ಲಿ ಸತ್ಯದ ಬಾಗಿಲು ತೆರೆಯಲ್ಪಡುತ್ತೆ. ಆಮೇಲೆ ಸತ್ಯದ ಬಾಗಿಲು ತೆರೆದಾಗ ಆ ವ್ಯಕ್ತಿ ಸತ್ಯದ ಮಾರ್ಗದಲ್ಲೇ, ಎಷ್ಟೇ ಇಕ್ಕಟ್ಟಾದ ಒಂದು ಮಾರ್ಗ ಆದರೂ, ಆ ಸತ್ಯದ ಮಾರ್ಗ ಇಕ್ಕಟ್ಟಾದ ಮಾರ್ಗ ಆದರೂ ಕೂಡ ಆ ವ್ಯಕ್ತಿ ವಿಶಾಲವಾದ ಮಾರ್ಗಕ್ಕೆ ಹೋಗೋದಿಲ್ಲ, ಬದಲಾಗಿ ಸತ್ಯದ ಮಾರ್ಗದಲ್ಲೇ ಆತ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಯೇಸು ಸ್ವಾಮಿ ಹೇಳಿರೋ ಪ್ರಕಾರ ನಾನೇ ಬಾಗಿಲು, ಪರಲೋಕಕ್ಕೆ ಅವರೇ ಬಾಗಿಲು, ಅವರೇ ಸತ್ಯ ಅಲ್ವಾ? ಸೊ ಹಾಗಾಗಿ ಅವರ ಮುಖಾಂತರ ಹೋಗುವಂಥ, ಅವರ ಮುಖಾಂತರ ಜೀವಿಸುವಂಥ ವ್ಯಕ್ತಿಗಳು ಅವರ ವಾಕ್ಯದ ಮುಖಾಂತರ, ಅವರ ಆಲೋಚನೆಯ ಮುಖಾಂತರ, ಅವರ ಪ್ಲಾನ್ ಮುಖಾಂತರ ಜೀವಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಪರಲೋಕ ಪ್ರವೇಶ ಮಾಡ್ತಾರೆ. ಆಮೇಲೆ ನೋಡಿ, ಆ ಒಂದು ತಪ್ಪು ಭಾವನೆಗಳನ್ನ ಆ ಮನುಷ್ಯ ಯಾವಾಗ ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡ್ಕೊಳ್ತಾನೋ ಆ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಪವಿತ್ರಾತ್ಮರನ್ನ ಅವರ ಹೃದಯದಲ್ಲಿ ಮುದ್ರೆಯಾಗಿ ಒತ್ತುತ್ತಾರೆ. ಆಮೇಲೆ ಆಗ ಪವಿತ್ರಾತ್ಮರು ಆ ವ್ಯಕ್ತಿಯನ್ನ ಮುನ್ನಡೆಸ್ತಾರೆ. ನೋಡಿ, ದೀಕ್ಷಾಸ್ಥಾನ ತಗೊಳ್ಬೇಕಾದ್ರೆ ಧರ್ಮಸಭೆ ನಮಗೆ ಹಣೆಯ ಮೇಲೆ ಪವಿತ್ರಾತ್ಮರ ತೈಲವನ್ನ ಹಚ್ಚುತ್ತೆ. ಹೌದಾ? ಪವಿತ್ರಾತ್ಮರ ತೈಲವನ್ನು ಹಚ್ಚುತ್ತೆ. ಏನಂತ? ನೀನು ಇನ್ನು ಮುಂದೆ ಪ್ರಭು ಯೇಸು ಕ್ರಿಸ್ತರ ಮಗನಾಗಿಯೂ ಪ್ರಭು ಯೇಸು ಕ್ರಿಸ್ತರ ಮಗಳಾಗಿ ಜೀವಿಸು ಎಂಬುದಾಗಿ. ಅದು ಸಂಕೇತ. ಪವಿತ್ರಾತ್ಮರು ಇನ್ನು ಮುಂದೆ ನಿಮ್ಮನ್ನು ಮುನ್ನಡೆಸ್ತಾರೆ. ಪವಿತ್ರಾತ್ಮರು ನಿಮಗೆ ಜವಾಬ್ದಾರಿ ಆಗಿರ್ತಾರೆ ಅಂತ. ಹಾಗಾಗಿ ನಾವು ಪ್ರಭು ಯೇಸು ಕ್ರಿಸ್ತರ ಮಗನಾಗಿ ಪ್ರಭು ಯೇಸು ಕ್ರಿಸ್ತರ ಮಗಳಾಗಿ ಜೀವಿಸಬೇಕೇ ಹೊರತು ಲೋಕದ ವ್ಯಕ್ತಿಯಾಗಿ ನಾವು ಜೀವಿಸಬಾರದು. ನೋಡಿ, ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 4. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 4-6 ಓದಿ. ಒಬ್ಬನು ಒಮ್ಮೆ ಜ್ಞಾನೋದಯವನ್ನು ಪಡೆದು ಸ್ವರ್ಗೀಯ ವರದಾನಗಳನ್ನು ಆಸ್ವಾದಿಸಿ ಪವಿತ್ರಾತ್ಮ ಅವರ ಸಹಭಾಗಿಯಾಗಿ ದೇವರ ವಾಕ್ಯದ ಸವಿಯುಂಡು ಬರಲಿರುವ ಯುಗದ ವೈಭವವನ್ನು ಮನಗಂಡು ಅನಂತರವು ವಿಶ್ವಾಸ ಭ್ರಷ್ಟನಾದರೆ ಅಂಥವನ್ನು ಪಶ್ಚಾತ್ತಾಪಪಟ್ಟು ದೈವಾಭಿಮುಖನಾಗುವುದು ಅಸಾಧ್ಯ. ಏಕೆಂದರೆ ಅಂಥವನ್ನು ತನ್ನ ಪಾಲಿಗೆ ದೇವರ ಪುತ್ರನನ್ನು ಪುನಃ ಶಿಲುಬೆಗೆ ಏರಿಸಿ ಅವರನ್ನು ಬಹಿರಂಗವಾಗಿ
ಅವಮಾನಗೊಳಿಸುವವನಾಗುತ್ತಾನೆ. ಬಹಿರಂಗವಾಗಿ ಪ್ರತಿದಿನ ಅವನು ಅವಮಾನಗೊಳಿಸುವವನಾಗುತ್ತಾನೆ. ಯಾವಾಗ ನಾವು ದೇವರ ಆರಾಧನೆಯನ್ನ, ದೇವಾಲಯವನ್ನ ಅಥವಾ ದೇವರ ಮಾರ್ಗವನ್ನ, ದೇವರ ಆಜ್ಞೆಗಳನ್ನು ಮೀರುವಾಗ, ಇಸ್ಕಾರಿಯೋತ ಯೂದ ಒಂದು ಬಾರಿ ಮಾತ್ರ ಪ್ರಭು ಯೇಸು ಕ್ರಿಸ್ತರನ್ನು ಅವಮಾನ ಪಡಿಸ್ತಾ ಶಿಲುಬೆಗೆ ಏರಿಸುವಂತೆ ಮಾಡಿದ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಜ್ಞಾನೋದಯವಾಗಿ ಪವಿತ್ರಾತ್ಮರನ್ನ, ಧರ್ಮಸಭೆಯ ಮುಖಾಂತರ ಪವಿತ್ರಾತ್ಮರ ಆ ಚಿಹ್ನೆಯನ್ನು ಪಡ್ಕೊಂಡ ಮೇಲೆ, ಶಿಲುಬೆಯ ಗುರುತನ್ನು ಪಡ್ಕೊಂಡ ಮೇಲೂ ಕೂಡ ಅವನು ದೇವರ ರಾಜ್ಯದ ಸವಿಯೋದಕ್ಕೋಸ್ಕರ ಪ್ರಯತ್ನ ಪಡಬೇಕೇ ಹೊರತು ಲೋಕದ ಆಚಾರ ವಿಚಾರಗಳಿಗಾಗಿ ಅಲ್ಲ. ಹಾಗಾಗಿ ನೋಡಿ ನಾವು ದೇವಾಲಯದಲ್ಲಿರುವ ಕ್ರೈಸ್ತರು, ಪ್ರತಿಯೊಬ್ಬ ಕ್ರೈಸ್ತರು ಈ ದಿನ ದೇವರಿಗೆ ವಿರುದ್ಧವಾಗಿ ಯಾರು ಜೀವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನ್ಯ ಜನಾಂಗದವರು ಅಲ್ಲ, ಬದಲಾಗಿ ಕ್ರೈಸ್ತರು, ದೀಕ್ಷಾಸ್ಥಾನವನ್ನು ಪಡೆದಂಥ ಕ್ರೈಸ್ತರು. ತಪ್ಪು ಭಾವನೆಗಳು, ತಪ್ಪು ಮನವರಿಕೆಗಳು ಸುಮಾರು ದಿನಗಳ ಹಿಂದೆ ನಾವು ನೋಡಿದ್ವಿ ಅಲ್ವಾ? ನಾವೇ ಕಿವಿಯಾರ ಕೇಳಿಸ್ಕೊಂಡಿದ್ವಿ. ಏನು, ಪರಲೋಕಕ್ಕೆ ಎಲ್ಲರೂ ಹೋಗ್ತಾರೆ, ಪಾಪಿಗಳೆಲ್ಲ ಪರಲೋಕದಲ್ಲಿ ಇದ್ರು. ಪ್ರಭು ಯೇಸು ಕ್ರಿಸ್ತರು ಪೇತ್ರನನ್ನ ಕೇಳಿದ್ರು, ಪಾಪಿಗಳೆಲ್ಲ ಹೇಗೆ ಪರಲೋಕಕ್ಕೆ ಬಂದ್ರು ಅಂತ ಹೇಳಿದಾಗ ಮಾತೆ ಮರಿಯಮ್ಮನವರು ಕಿಟಕಿಯ ಮುಖಾಂತರ ತಳ್ತಾ ಇದ್ರು. ಮಾತೆ ಮರಿಯಮ್ಮನವರು ಕಿಟಕಿಯ ಮುಖಾಂತರ ಯಾರು ಹೇಳಿದ್ದು? ಯಾಜಕ ಹೇಳಿದ್ದು. ಆಗ ಏನಾಯ್ತು? ಪ್ರಭು ಯೇಸು ಕ್ರಿಸ್ತರ ಮಾರ್ಗವನ್ನ ಜನರು ಬಿಟ್ಟರು, ಪವಿತ್ರಾತ್ಮರನ್ನ ತಿರಸ್ಕಾರ ಮಾಡಿದ್ರು, ತಪ್ಪು ಭಾವನೆಗಳನ್ನ, ತಪ್ಪು ಆ ಒಂದು ಅರಿವನ್ನ ಅವ್ರೇನ್ ಮಾಡಿದ್ರು? ಮನಸ್ಸಿನಲ್ಲಿ ಹಾಕಿದ್ರು. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಕುಟುಂಬಗಳಲ್ಲಿ ಈ ದಿನ ಲೌಕಿಕವಾದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟೋ ಬೋಧಕರು ದಾರಿ ತಪ್ಪಿಸ್ತಾ ಇದ್ದಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪಿನ ದಿನ ಯಾವ ಬೋಧಕರು ಇರೋದಿಲ್ಲ, ಯಾವ ಯಾಜಕರು ಇರೋದಿಲ್ಲ, ಯಾವ ಸ್ನೇಹಿತರು ಇರೋದಿಲ್ಲ, ಬಂಧು ಬಳಗ ಯಾರು ಇರೋದಿಲ್ಲ. ನಾನು ಮತ್ತೆ ಯೇಸು ಸ್ವಾಮಿ, ನೀವು ಮತ್ತೆ ಯೇಸು ಸ್ವಾಮಿ ಮಾತ್ರ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಆ ಪವಿತ್ರಾತ್ಮರನ್ನು ನಾವು ಅಂಗೀಕಾರ ಮಾಡಿಕೊಂಡಾಗ ಅವರು ಸರಿ ಯಾವುದು ಇಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಎಂದು ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಅದಕ್ಕೋಸ್ಕರನೇ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ನಿಮ್ಮನ್ನು ಮುನ್ನಡೆಸುವುದಕ್ಕಾಗಿ ಒಬ್ಬ ಪೋಷಕರನ್ನು ನಾನು ಕಳಿಸ್ಕೊಡ್ತೀನಿ. ಪ್ರಭು ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತಿತ್ತು, ನಾನು ಹೋದ ಮೇಲೆ ಈ ಲೋಕದ ಆಚಾರ ವಿಚಾರಗಳು, ಲೋಕಾಧಿಪತಿ ಏನ್ ಮಾಡ್ತಾನೆ? ಇವರನ್ನ ನಾಶ ಮಾಡ್ತಾನೆ. ಅರಿವು ನಮಗಿರಬೇಕು. ಬೋಧಕ 1000 ಹೇಳ್ತಾರೆ, ಯಾಜಕರು 1000 ಹೇಳ್ತಾರೆ. ಅದಕ್ಕೋಸ್ಕರನೇ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ. ಅವರು ಬೋಧಿಸುವುದನ್ನೆಲ್ಲ ಪಾಲಿಸಿರಿ, ಅದರಂತೆ ನಡೆಯಿರಿ. ಆದರೆ ಅವರನ್ನ ಅನುಸರಿಸಬೇಡಿ. ಎಷ್ಟೋ ಜನ ಯಾಜಕರು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಯಾಜಕರು ಬ್ಯಾಗ್ಗಳನ್ನು ಹೊತ್ಕೊಂಡು, ಬೈಬಲ್ನ ಕೈಯಲ್ಲಿ ಹಿಡ್ಕೊಂಡು, ಶಿಲ್ಬೆನ ಹೊತ್ಕೊಂಡು ಎಲ್ಲೆಲ್ಲೋ ಹೋಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸೇವೆ ಮಾಡ್ತಾ ಇದ್ದಾರೆ, ದೇವರ ವಾಕ್ಯಗಳನ್ನ ಸಾರ್ತಾ ಇದ್ದಾರೆ. ಇನ್ನು ಕೆಲವು ಜನ ಏನ್ ಮಾಡ್ತಾರೆ? ಕಾರಲ್ಲಿ ಬರ್ತಾರೆ, ಹಾಗೆ 1-2-3 ಸುಳ್ಳು ಹೇಳಿ ಬಲಿಪೀಠಕ್ಕೆ ಅವಮಾನ ಪಡಿಸಿ ವಾಪಸ್ ಓಡೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪವಿತ್ರಾತ್ಮ ನೋಡಿ, ಬೈಬಲಲ್ಲಿ ಹಳೆ ಒಡಂಬಡಿಕೆ ಇಲ್ಲ ಅನ್ನೋರಿಗೆ ಇದೊಂದು ಇವತ್ತಿನ ಕ್ಲಾಸ್. ದೇವರು ನೀಡಿದಂಥ ಆ ದರ್ಶನ, ದೇವರು ಯೋವನನಿಗೆ ಏನ್ ಕೊಡ್ತಾರೆ? ದರ್ಶನ ಕೊಡ್ತಾರೆ. ಬೇಕಾದ್ರೆ ಓದಿ, ಪ್ರಕಟಣೆ ಪುಸ್ತಕದ ಹೆಡ್ಡಿಂಗ್ ಓದಿ ನೋಡೋಣ, ಏನಿದೆ ನೋಡೋಣ. ಪ್ರಕಟಣೆ ಪುಸ್ತಕದ ಹೆಡ್ಡಿಂಗ್ ಏನಿದೆ? ಯೋಹಾನನು ಕಂಡ ದಿವ್ಯ ದರ್ಶನಗಳು. ದಿವ್ಯ ದರ್ಶನ ಅಂದ್ರೆ ಏನು? ಮುಂಚಿತವಾಗಿ ತಿಳಿಸಿಕೊಡುವಂಥದ್ದು, ಮುಂಚಿತವಾಗಿ ತಿಳಿಸಿದಂಥದ್ದು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಎಜೆಕಿಯೇಲ್ ಪ್ರವಾದಿಗೆ ತಿಳಿಸ್ಕೊಡ್ತಾರೆ. ನ್ಯಾಯ ತೀರ್ಪಿನ ದಿನ ಏನ್ ನಡೆಯುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಬೇಕಾದ್ರೆ ತಗೊಳ್ಳೋಣ, ಒಂದು ವಾಕ್ಯ ತಗೊಳ್ಳಿ ಬೇಗ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ,
1ನೇ ಅಧ್ಯಾಯ ವಾಕ್ಯ 10. ನಿಧಾನಕ್ಕೆ ಓದ್ತಾ ಬನ್ನಿ. ಪಾಯಿಂಟ್ ನಂಬರ್ 1. ಅವುಗಳ ಮುಖ ಲಕ್ಷಣಗಳು ಹೀಗಿದ್ದವು. ಒಂದೊಂದರ ಮುಂದಿನ ಮುಖ ಮನುಷ್ಯ ಮುಖದಂತಿತ್ತು. ಮನುಷ್ಯ ಮುಖ. ಪ್ರೈಸ್ ದಿ ಲಾರ್ಡ್. ಮನುಷ್ಯ ಮುಖ. ಮನುಷ್ಯ ಮುಖ. ಇವೆಲ್ಲ ಏನು ಗೊತ್ತಾ? ಇವೆಲ್ಲ ದರ್ಶನಗಳಲ್ಲಿ ತೋರಿಸಿರುವಂತಹ ಚಿಹ್ನೆಗಳು, ಸೂಚನೆಗಳು. ಇವೆಲ್ಲ ನಾವು ಅನ್ಕೊಂಡಿದ್ದೀವಿ, ನಾವು ಅನ್ಕೊಂಡಂಗಲ್ಲ. ಇಲ್ಲ, ಇವೆಲ್ಲವನ್ನು ನಾವೇನು ಮಾಡಬೇಕು? ಒಂದೊಂದಾಗಿ ಎಳೆ ಎಳೆಯಾಗಿ ಅದನ್ನು ಧ್ಯಾನಿಸ್ಬೇಕು. ಆಗ ಮಾತ್ರ ಸತ್ಯ ಗೊತ್ತಾಗೋದು. ಪ್ರೈಸ್ ದಿ ಲಾರ್ಡ್. ಎರಡನೇದು ಬಲಗಡೆಯ ಮುಖ ಸಿಂಹನಂತಿತ್ತು. ಸಿಂಹದ ಮುಖ. ಪ್ರೈಸ್ ದಿ ಲಾರ್ಡ್. ಸಿಂಹದ ಮುಖ. ಮೂರನೇದು ಎಡಗಡೆಯ ಮುಖ ಓರಿಯ ಮುಖದಂತಿತ್ತು. ಓರಿಯ ಮುಖ. ಪ್ರೈಸ್ ದಿ ಲಾರ್ಡ್. ನಾಲ್ಕನೇದು ಇಂದಿನ ಮುಖ ಗರುಡ ಪಕ್ಷಿಯ ಮುಖದಂತಿತ್ತು. ಗರುಡ ಪಕ್ಷಿ. ಮನುಷ್ಯನ ಮುಖ, ಸಿಂಹದ ಮುಖ, ಹೋರಿಯ ಮುಖ, ಗರುಡನ ಮುಖ. ಇದೆಲ್ಲ ಏನು? ಚಿಹ್ನೆಗಳು ಅಲ್ವಾ? ಹೌದಾ? ಚಿಹ್ನೆಗಳು. ಇವೆಲ್ಲ ಚಿಹ್ನೆಗಳು. ದೇವರು ಅದಕ್ಕೆ ಸಸ್ಪೆನ್ಸ್ ಆಗಿ ಸಾಮತಿಗಳ ಮುಖಾಂತರ ತಿಳಿಸ್ಕೊಟ್ರು. ಹೊಸ ಒಡಂಬಡಿಕೆ ನೀವು ನೋಡಿ, ಎಲ್ಲ ಸಾಮತಿಗಳಲ್ಲೇ ಇದೆ. ಅದರ ಪ್ರಕಟಣೆ ನೋಡಿ, ಎಲ್ಲ ಸಸ್ಪೆನ್ಸ್ ಆಗಿದೆ. ಸಾಮತಿಗೂ ಸಸ್ಪೆನ್ಸ್. ಹಳೆ ಒಡಂಬಡಿಕೆ ನೋಡಿ, ಎಲ್ಲ ಬಹಿರಂಗವಾಗಿ ಎಲ್ಲ ತಿಳಿಸಿದ್ರು. ಸೈತಾನನಿಗೆ ಗೊತ್ತಾಯಿತು, ಬಹಿರಂಗವಾಗಿ ಚರ್ಚೆ ಮಾಡಿದ್ರು. 10 ಕಟ್ಟಳೆಗಳನ್ನು ಕೊಟ್ಟರು. ನೀನು ಇದು ಮಾಡಬೇಡ ಅಂತ ಹೇಳಿದ್ರು. ಸೈತಾನ ಅದನ್ನೇ ಮಾಡಿಸ್ದ. ದೇವರು ಏನು ಹೇಳಿದ್ರು ಅದನ್ನೇ ಮಾಡಿಸ್ದ. ಕೊಲ್ಲಬೇಡ, ಕೊಲೆ ಮಾಡಿಸದ. ಹೊಸ ಒಡಂಬಡಿಕೆ ನೋಡಿ, ಪ್ರಭು ಯೇಸು ಕ್ರಿಸ್ತರು ಎಲ್ಲವನ್ನ ಸಾಮತಿಗಳ ರೂಪದಲ್ಲಿ ತಿಳಿಸ್ಕೊಡ್ತಾರೆ. ಎಲ್ಲವನ್ನ ಸಾಮತಿಗಳ ರೂಪದಲ್ಲಿ. ಪ್ರಕಟಣೆ ಪುಸ್ತಕ ಒಂದು ದಿವ್ಯ ದರ್ಶನ ನೀಡಿ ತುಂಬ ಸಸ್ಪೆನ್ಸ್ ಆಗಿ, ನಿಗೂಢವಾಗಿ ಇದೆಲ್ಲ ಮುದ್ರೆ ಹಾಕಿರುವಂಥದ್ದು. ಅದಕ್ಕೆ ಹೇಳಿದ್ದು 7 ಮುದ್ರೆಗಳು ಅಂತ ಹೇಳಿದ್ವಲ್ಲ. ಇವೆಲ್ಲ ಏನು? ಮುದ್ರೆಗಳು. ಮುದ್ರೆ ಹಾಕಿ ಬ್ಲಾಕ್ ಮಾಡಿದ್ರು. ಮುದ್ರೆ ಅಂದ್ರೆ ಏನು? ಯಾರು ಬಿಚ್ಚಕ್ಕಾಗಲ್ಲ. ಅಧಿಕಾರವುಳ್ಳ ವ್ಯಕ್ತಿ ಮಾತ್ರ ಬಿಚ್ಚಲಿಕ್ಕೆ ಸಾಧ್ಯ. ಆಮೇನ್. ಹೌದಾ? ಅಧಿಕಾರವುಳ್ಳ ವ್ಯಕ್ತಿ ಮಾತ್ರ ಸರ್ಕಾರದ ಮುದ್ರೆಯನ್ನು ಬಿಚ್ಚಲಿಕ್ಕೆ ಸಾಧ್ಯ. ಹಾಗಾಗಿ ಪರಲೋಕ ರಾಜ್ಯದ ಮುದ್ರೆಯನ್ನ ಬಿಚ್ಚಲಿಕ್ಕೆ ಒಬ್ಬರ ಕೈಯಿಂದ ಮಾತ್ರ ಸಾಧ್ಯ. ಅದು ಪ್ರಭು ಯೇಸು ಕ್ರಿಸ್ತರು. ಅದಕ್ಕೋಸ್ಕರನೇ ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ತಿಳಿಯುವ ರೀತಿಯಲ್ಲಿ ಹೇಳ್ತಾರೆ, ಈ ಧರೆಯಲ್ಲಿ ಇವರ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ, ರಕ್ಷಣೆ ಇಲ್ಲ, ಪರಲೋಕ ಸಾಮ್ರಾಜ್ಯದ ಪ್ರವೇಶ ಇಲ್ಲವೇ ಇಲ್ಲ. ಇದೆಯಾ? ವಾಕ್ಯ ಇದೆಯಾ? ಅದೇ ರೀತಿ ಓದಿ. ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಓದಿ. ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ನೋಡಿ, ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಪರಲೋಕಕ್ಕೆ ಕಿಟಕಿ ಎಲ್ಲಿಂದ ಬಂತು? ಹೌದಲ್ಲ? ಪರಲೋಕಕ್ಕೆ ಕಿಟಕಿ ಎಲ್ಲಿಂದ ಬಂತು? ಕಿಟಕಿ ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ರು? ಇದೇ ತಪ್ಪು ತಿಳುವಳಿಕೆ. ನಾನು ಪ್ರತಿ ಬಾರಿ ಹೇಳ್ತೀನಿ, ಸೈತಾನ ನಮ್ಮ ಚಿನ್ನವನ್ನು ಕದಿಯಲ್ಲ, ಆಭರಣ ಕದಿಯಲ್ಲ, ಹಣ ಕದಿಯಲ್ಲ, ಅಂದ ಕದಿಯಲ್ಲ, ಏನು ಕದಿಯಲ್ಲ. ಅವನು ಕದಿಯೋದು ಒಂದೇ, ಸಮಯ, ಟೈಮ್. 40 ವರ್ಷ ಕೊಟ್ಟಿದ್ದಾರೆ ದೇವರು ನಮ್ಗೆ. ಅದು ತಿಳ್ಕೊಳ್ಳೋಣ. 40 ವರ್ಷ ಟೈಮ್ ಕೊಟ್ಟಿದ್ದಾರೆ.
40 ವರ್ಷನು ಅವ್ರು ಹೇಳಿದ್ರು, ಆ ನಾಮ ಈ ನಾಮ ಅವ್ರು ತಿಳಿಸ್ಕೊಟ್ರು, ಇವ್ರು ತಿಳಿಸ್ಕೊಟ್ರು, ಹಂಗೆ ಮಾಡಕ್ಕೆ ಹೇಳಿದ್ರು, ಹಿಂಗೆ ಮಾಡಕ್ಕೆ ಹೇಳಿದ್ರು, ಆ ರೀತಿ ಹೇಳಿದ್ರು, ಈ ರೀತಿ ಹೇಳಿದ್ರು ಅಂತೆಲ್ಲ ಟೈಮೆಲ್ಲ ವೇಸ್ಟ್ ಮಾಡಿ 40ನೇ ವರ್ಷದ ಒಂದು 6 ತಿಂಗಳು ಸಮಯ ಸಿಕ್ಕಿದಾಗ ಅಯ್ಯಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯಯ್ಯೋ ನಾನು ಹಿಂಗಿರ್ಬೇಕಾಗಿತ್ತು, ಹಂಗಿರ್ಬೇಕಾಗಿತ್ತು ಅಂತ ಆಲೋಚನೆ ಮಾಡಿದ್ರೆ ಅದರಿಂದ ಬರುವ ಲಾಭವಾದರೂ ಇದೆಯಾ? ಇಲ್ಲ ಬ್ರದರ್. ಏನಿಲ್ಲ ಬ್ರದರ್, ಎಚ್ಚರಿಕೆ ಕೊಟ್ಟವ್ರೆ, ಅದನ್ನ ಅರ್ಥ ಮಾಡ್ಕೊಂಡಿಲ್ಲ, ನಡೆದಿಲ್ಲ, ಅವ್ರದೇ ತಪ್ಪು, ನಮ್ದೇ ತಪ್ಪು. ಸೈತಾನ ಏನ್ ಮಾಡೋದು? ಅಲ್ಲಿ ತನಕ ದೇವರು ಕೊಟ್ಟಂತ ಸಮಯವನ್ನ, ನಿಗದಿ ಮಾಡಿದ ಸಮಯವನ್ನ ಕಿತ್ಕೊಂಡ. ಆ ಸಮಯದಲ್ಲಿ ಯಾರು ರೆಕಮೆಂಡೇಶನ್ ಮಾಡಕ್ ಬರ್ತಾರ? ಯೇಸುವೆ ನೋಡಿ, ಈ ಮಗನಿಗೆ ನಾನು ಸುಳ್ಳು ಬೋಧನೆ ಮಾಡಿದ್ದೆ, ಇವನಿಗೆ ನೀಡಬೇಕಾದ ದಂಡನೆಯನ್ನು ನೀವು ನನಗೆ ನೀಡಿ, ನಾನು ತಗೊಳ್ತೀನಿ ಅಂತ ಯಾರು ಬರ್ತಾರ? ಯಾರು ಬರಲ್ಲ ಬ್ರದರ್, ಯಾರು ಬರಲ್ಲ. ಇವತ್ತು ಜನರನ್ನ ಮೆಚ್ಚಿಸ್ಬೋದು ಅಷ್ಟೇ, ಜನರನ್ನ ಮೆಚ್ಚಿಸ್ಬೋದು, ದೊಡ್ಡ ಸಂಖ್ಯೆಯಲ್ಲಿರ್ಬೋದು, ಏನು ಒಂದು ಧ್ಯಾನಕೂಟ ಪ್ರಾರಂಭ ಮಾಡಿದ್ರೆ ಅವ್ರ ಹೆಸರು ಹೇಳಿದ್ರೆ ಸಾಕು, 5,000 ಜನ, 10,000 ಜನ ಬರ್ಬೋದು. ನ್ಯಾಯ ತೀರ್ಪಿನ ದಿನ ಒಬ್ಬರೇ ಭೇಟಿಯಾಗಲಿಕ್ಕೆ ಸಾಧ್ಯ, 5,000 ಜನನ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಒಂದು ದಿವ್ಯ ದರ್ಶನವನ್ನು ತೋರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ನೋಡಿ, ವಾಕ್ಯ ಓದ್ ನೋಡಿ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯ, ನಾನು ಕಂಡ ದರ್ಶನ ಹೀಗಿತ್ತು. ಇದೆಯಾ? ವಾಕ್ಯ ಇದೆಯಾ? ನೋಡಿ, ಯಾವಾಗ ಕ್ರಿಸ್ತಪೂರ್ವ 586ರಲ್ಲಿ ಕ್ರಿಸ್ತಪೂರ್ವ ಪ್ರಭು ಯೇಸು ಕ್ರಿಸ್ತರು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಎಜೆಕಿಯೇಲ್ ಪ್ರವಾದಿಗೆ ಈ 4 ಚಿಹ್ನೆಗಳನ್ನು ತೋರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಯೋಹಾನನಿಗೂ ತೋರಿಸ್ತಾರೆ. ನೋಡುವ, ಯೋಹಾನನಿಗೆ ಎಲ್ಲಿ ತೋರಿಸ್ತಾರೆ ನೋಡೋಣ. ಯಾಕಂದರೆ ಎಲ್ಲ ಜನ ಹೇಳ್ತಾಯಿದ್ರು ಹೊಸ ಒಡಂಬಡಿಕೆ ಬಂದಮೇಲೆ ಹಳೆ ಒಡಂಬಡಿಕೆ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ತೋರಿಸ್ತಾ ಹೋಗಿ. ಇದು ಇಬ್ಬರಿಗೆ ಬರೆದ ಪತ್ರ, ಇದು ನಾನು ಬೇರೆ ಕಡೆ ಬರೆದ್ಬಿಡ್ತೀನಿ, ಜಾಗ ಸಾಕಾಗಲ್ಲ. ಇಬ್ಬರಿಗೆ ಬರೆದ ಪತ್ರ, ಓಕೆ, ಅದಿರಲಿ. ಸರಿ, ಇಲ್ಲಿ ಪ್ರಕಟಣೆ ಪುಸ್ತಕ, ಪ್ರಕಟಣೆ 6:4. ಪ್ರಕಟಣೆ ಪುಸ್ತಕದಲ್ಲೂ ಕೂಡ ಯೋಹಾನರಿಗೆ ಅದೇ ದರ್ಶನವನ್ನು ತೋರಿಸ್ತಾರೆ. ನೋಡಿ, ಏನಕ್ಕೆ ಅಂತ ಹೇಳಿದ್ರೆ, ಮಕ್ಕಳು ಏನಾಗಬೇಕು? ಎಚ್ಚರವಾಗಿರ್ಬೇಕು. ಆ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಎದುರುಗೊಂಡಾಗ ತಪ್ಪಿಸಿಕೊಳ್ಳುವಂತಹ ಜ್ಞಾನ ಇರಬೇಕು. ಯಾಕಂದ್ರೆ ಮುಂಚಿತವಾಗಿ ದೇವರು ಏನ್ ಮಾಡ್ತಾರಂತೆ? ತಪ್ಪಿಸಿಕೊಳ್ಳುವಂತಹ ಜ್ಞಾನವನ್ನ, ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನ, ಯೋಜನೆಯನ್ನ ಕೊಟ್ಟಿದ್ದಾರೆ. ಹೌದು. ನಾವು ಮಂದಮತಿಗಳಾಗಿರಬಾರ್ದು. ಅದಕ್ಕೆ ಬೈಬಲ್ ಹೇಳುತ್ತೆ, ಮಂದಮತಿಗಳಾಗಿರಬಾರ್ದು. ಯೆಶಾಯ 2:22 ಹೇಳ್ತಾರೆ, ಮನುಷ್ಯನ ಮೇಲೆ ಇಡಬೇಡ ನಿನ್ನ ಭರವಸೆಯನ್ನ, ಯಾವ ಗಣನೆಗೆ ಬಂದಾನವನು. ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿ, ನೀನು ಮನುಷ್ಯನ ಮೇಲೆ ಇಡಬೇಕಾದ ಭರವಸೆಯನ್ನ, ಇಟ್ಟಿರುವ ನಂಬಿಕೆಯನ್ನ ಬೈಬಲ್ ಮೇಲೆ ಇಟ್ಟರೆ, ಅಥವಾ ಪವಿತ್ರಾತ್ಮರಿ ಸಹಾಯದಿಂದ ಬೈಬಲ್ ಮೇಲೆ ಇಟ್ಟರೆ, ಪವಿತ್ರಾತ್ಮರು ಖಂಡಿತವಾಗ್ಲೂ ಅವರ ಕಾರ್ಯವನ್ನ ಮಾಡೇ ಮಾಡ್ತಾರೆ. ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡ್ತಾರೆ, ತಪ್ಪಾದ ಮಾರ್ಗಗಳನ್ನು, ತಪ್ಪಾದ ಜೀವನವನ್ನು, ತಪ್ಪಾದ ಒಂದು ಆಲೋಚನೆಯನ್ನು ಅವರು ನಮಗೆ ಪ್ರತಿಯೊಬ್ಬರಿಗೂ ನೀಡ್ತಾರೆ. ಆಮೇನ್.
ಓಕೆ, ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 6ರಿಂದ 8 ತನಕ ವಾಕ್ಯಗಳನ್ನು ಓದೋಣ. ಇದಲ್ಲದೆ ಹಾ, ಸಿಂಹಾಸನದ ಮುಂದೆ ಸ್ಫಟಿಕದಂತ ಗಾಜಿನ ಸಮುದ್ರವೊಂದು ಇದ್ದಂತೆ ಕಂಡು ಬಂದಿತು. ಸಿಂಹಾಸನದ ಸುತ್ತಲೂ ಅದರ 4 ಪಾರ್ಶ್ವಗಳಲ್ಲಿ 4 ಜೀವಿಗಳು ಇದ್ದವು. ಅವುಗಳಿಗೆ ಮುಂದೆಯೂ ಹಿಂದೆಯೂ ಅನೇಕ ಕಣ್ಣುಗಳಿದ್ದವು. ಮೊದಲನೆಯ ಜೀವಿ ಸಿಂಹದಂದಿತ್ತು. ಇಲ್ಲಿದೆಯಾ? ಈಗ ಎಜೆಕಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ ತಿಳಿಸಿದ ಚಿಹ್ನೆ ಇದೆಯಾ? ಇದೆ ಬ್ರದರ್. ಸಿಂಹದ ಮುಖ ಇದೆಯಾ? ಇದೆ ಬ್ರದರ್. ಓಕೆ, ಎರಡನೇದು. ಎರಡನೆಯ ಜೀವಿ ಓರಿಯಂತಿತ್ತು. ಓರಿಯ ಮುಖ ಇದೆಯಾ? ಇದೆ ಬ್ರದರ್. ಓರಿಯ ಮುಖ. ಆಮೇಲೆ ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು. ಮನುಷ್ಯನ ಮುಖ ಇದೆಯಾ? ಇದೆ ಬ್ರದರ್. ನಾಲ್ಕನೇದು. ನಾಲ್ಕನೆಯ ಜೀವಿಯ ಆರುತ್ತಿರುವ ಗರುಡ ಪಕ್ಷಿಯಂತಿತ್ತು. ಪ್ರೈಸ್ ದಿ ಲಾರ್ಡ್. ಆರುತ್ತಿರುವ ಗರುಡ ಪಕ್ಷಿಯ ಮುಖ ಇದೆಯಾ? ನೋಡಿ, ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿರುವ ಎಲ್ಲಾ ಸೂಚನೆಗಳು ಪ್ರಕಟಣೆ ಪುಸ್ತಕದಲ್ಲಿ ಇದೆಯಾ, ಅಥವಾ ನೀವು ಸುಮ್ಮನೆ ಹೇಳಿದ, ಅಥವಾ ನಾನು ಸುಮ್ಮನೆ ಹೇಳಿದ? ಪ್ರಕಟಣೆ ಪುಸ್ತಕದಲ್ಲಿ ಈ ಎಲ್ಲ ಮುದ್ರೆಗಳನ್ನ ಒಡೆದಾಗ ಮಾತ್ರ ಮನುಷ್ಯನ ಮುಖ ಏನು, ಸಿಂಹದ ಮುಖ ಏನು, ಓರಿಯ ಮುಖ ಅಂದ್ರೆ ಏನು, ಗರುಡ ಪಕ್ಷಿಯ ಮುಖ ಅಂದ್ರೆ ಏನು, ಎಲ್ಲಿಗೆ ಏನು ಹೋಲಿಸ್ತಾ ಇದ್ದಾರೆ, ಏನು ಸಸ್ಪೆನ್ಸ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ, ಇದೆಲ್ಲವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಪವಿತ್ರಾತ್ಮರ ಸಹಾಯದಿಂದ ಮಾತ್ರ ಸಾಧ್ಯ. ಓಕೆ, ಇದರ ಅರ್ಥ ಯಾರಿಗಾದ್ರೂ ಗೊತ್ತಿದೆಯಾ? ಇದರ ಅರ್ಥ ಯಾರಾದ್ರೂ ಹೇಳ್ತಾರ? ಕೇಳಿದ್ರಿ ಇಲ್ಲಿ ತನಕ? ಇದುವರೆಗೂ ಕೇಳಿಲ್ಲ. ಹೋಗ್ಲಿ, 2 ವ್ಯತ್ಯಾಸಗಳನ್ನು ನೋಡಿದ್ದೀರಾ ಎಲ್ಲಾದ್ರೂ? ಎಜೆಕಿಯೇಲ್ ಪ್ರವಾದಿ ಗ್ರಂಥದಲ್ಲಿ ಇದ್ದಂಥ ಚಿಹ್ನೆಗಳು, ಎಜೆಕಿಯೇಲ್ ಪ್ರವಾದಿಗೆ ದೇವರು ತೋರಿಸಿದಂಥ ದರ್ಶನಗಳು ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನರಿಗೂ ತಿಳಿಸಿದ್ದಾರೆ ಅನ್ನೋದು ಎಲ್ಲಾದ್ರೂ ವ್ಯತ್ಯಾಸ ಅಲ್ಲಿ ಕರೆಕ್ಟ್ ಆಗಿದೆಯಾ? ಮನುಷ್ಯ ಮುಖ, ಸಿಂಹದ ಮುಖ, ಹೋರಿಯ ಮುಖ, ಗರುಡ ಪಕ್ಷಿಯ ಮುಖ. ಇದೆ ಬ್ರದರ್. ಬದಲಾವಣೆ ಇಲ್ಲ. ಈಗ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಅದೇ ಚಿಹ್ನೆಗಳು ಹೊಸ ಒಡಂಬಡಿಕೆಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಒಂದಕ್ಕೊಂದು ಸಂಬಂಧ ಇದೆ. ಒಂದು ಅಕ್ಷರವನ್ನು ನಾವು ಏನ್ ಮಾಡಬಾರ್ದು? ತೆಗಿಲೂಬಾರ್ದು, ಹಾಕ್ಲೂಬಾರ್ದು. ತೆಗಿಲೂಬಾರ್ದು, ಹಾಕ್ಲೂಬಾರ್ದು. ಈ ಚಿಹ್ನೆಗಳ ಒಂದು ಮುದ್ರೆಯನ್ನು ಒಡೆದು ಅದರನ್ನ ಧ್ಯಾನಿಸಿ ಅದನ್ನ ಜನರಿಗೆ ಬೋಧಿಸ್ಲಿಕ್ಕೆ ಬೋಧಕರು ಬಲವಾಗಬೇಕೇ ಹೊರತು ದೇವ್ರು ನಿನಗೆ ಮನೆ ಕೊಡ್ತಾ ಇದ್ದಾರೆ, ದೇವ್ರು ನಿನಗೆ ಚಿನ್ನ ಕೊಡ್ತಾ ಇದ್ದಾರೆ, ದೇವ್ರು ನಿನಗೆ ಬಂಗಾರ ಕೊಡ್ತಾ ಇದ್ದಾರೆ, ದೇವ್ರು ನಿನಗೆ ಒಳ್ಳೆ ಕೆಲಸ ಕೊಡಿಸ್ತಾ ಇದ್ದಾರೆ, ನನಗೆ ಹೇಳಿದ್ರು, ನನಗೆ ತಿಳಿಸ್ಕೊಟ್ರು. ಹೌದಾ? ಯೇಸು ಸ್ವಾಮಿ ಏನು ಹೇಳಿದ್ರು ನೋಡೋಣ. ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 28ನೇ ಅಧ್ಯಾಯ ವಾಕ್ಯ 19ರಲ್ಲಿ ಹೇಳ್ತಾರೆ, ನೀವು ಹೋಗಿ ಸಕಲ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಮೊದಲು ಏನಾಗಿ ಮಾಡಬೇಕು? ಶಿಷ್ಯರನ್ನಾಗಿ ಮಾಡಬೇಕು ಅಂತ ಒಬ್ಬ ಗುರು ಇರ್ಬೇಕಲ್ವಾ? ಹೌದು ಬ್ರದರ್, ಗುರು ಇರ್ಬೇಕು. ಗುರು ಅಂದ್ರೆ ಏನು? ಸುಳ್ಳು ಬೋಧನೆಗಳನ್ನು ಮಾಡುವವನು ಗುರುನ, ಅಥವಾ ಬೈಬಲ್ ರಹಸ್ಯಗಳನ್ನ ಬೋಧನೆ ಮಾಡಬೇಕು ಬ್ರದರ್ ಅಲ್ವಾ? ಇದು ದೇವರು ಕೊಟ್ಟಿರುವಂತ ಕಮಾಂಡ್ ಅಂದ್ರೆ ಏನು?
ಆಜ್ಞೆ. ಆಜ್ಞೆ. ಈಗ ಅದನ್ನೇ ಮಾಡ್ಬೇಕು ಅಂತ ಹೇಳೋದು. ಅವ್ರು ಮಾಡ್ಲೇಬೇಕು. ಹೇಳಿದ್ದನ್ನೇ ಮಾಡ್ಬೇಕು. ಅವ್ರು ಹೇಳಿದ್ದನ್ನೇ ಮಾಡ್ಬೇಕು. ಮಾಡಬೇಕು. 20ನೇ ವಾಕ್ಯ ನೋಡಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಯೇಸು ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಕಿಟಕಿ ಎಲ್ಲರೂ ಇಟ್ಟಿದಾರಾ? ಇಲ್ಲ ಬ್ರದರ್. ಇಲ್ಲ ಬ್ರದರ್, ಎಲ್ಲೂ ಇಲ್ಲ. ಕಿಟಕಿ ಇಲ್ಲ, ಕಿಟಕಿಗೆ ಒಂದು ಹೆಸರಿಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು ಈ ಹೆಸರು? ಲೋಕದಿಂದ ಬಾಗಿಲು ಇರೋದು ಬ್ರದರ್. ಮನುಷ್ಯ ಕ್ರಿಸ್ತರು ಏನ್ ಮಾಡ್ದ? ಕಿಟಕಿನ ತನ್ನನ್ನೇ ಸೇರಿಸ್ಕೊಂಡ. ಏನ್ ಬೇಕಾದ್ರೂ ಮಾಡ್ಬೋದು. ಇದರಿಂದ ಏನ್ ಅರ್ಥ ಆಯ್ತು? ಪಾಪಿಗಳು ಪರಲೋಕ ಪ್ರವೇಶ ಮಾಡಿದ್ರಂತೆ. ಪ್ರಭು ಯೇಸು ಕ್ರಿಸ್ತರು ಪೇತ್ರನನ್ನ ಕೇಳೋದ್ರಂತೆ, ಹೇಗೆ ಪೇತ್ರ, ಪರಲೋಕದಲ್ಲಿ ಯಾಕೆ ಪಾಪಿಗಳೆಲ್ಲ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದಾಗ, ಇಲ್ಲ ನಿಮ್ಮ ತಾಯಿಯವರು ಏನ್ ಮಾಡಿದ್ರು, ಕಿಟಕಿ ಮುಖಾಂತರ ಎಲ್ಲರನ್ನ ಒಳಗಡೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಈಗ ಜನರಿಗೆ ಏನ್ ಆಲೋಚನೆ ಬಂತು? ಪಾಪ ಮಾಡಿದ್ರು ಪರವಾಗಿಲ್ಲ, ಎಷ್ಟೇ ಪಾಪ ಮಾಡಿದ್ರು ಪರವಾಗಿಲ್ಲ, ಕಿಟಕಿ ನಮಗಾಗಿ ಓಪನ್ ಕಳಿಸ್ತಾರೆ ಅನ್ನೋ ಧೈರ್ಯ ಬಂತು. ನಮ್ ತಾಯಿ ಇದ್ದಾರೆ. ಅರ್ಥ ಆಯ್ತಾ? ಸುಳ್ಳು ಬೋಧನೆ. ವಾಕ್ಯ ಹೇಳ್ತಾ ಇದೆ, ಪಾಪ ಮಾಡಿದ ದೇವದೂತರನ್ನೇ ಪ್ರಭು ಯೇಸು ಕ್ರಿಸ್ತರು ಬಿಟ್ಟಿಲ್ಲ. ಹೌದಾ? ಪಾಪ ಮಾಡಿದ ದೇವದೂತರನ್ನೇ ಪ್ರಭು ಯೇಸು ಕ್ರಿಸ್ತರು ಬಿಟ್ಟಿಲ್ಲ ಅಂದಾಗ, ಮನುಷ್ಯ ಜನ್ಮ ತಾಳಿದ ಯಾರನ್ನು ಬಿಡೋದಿಲ್ಲ ಅನ್ನೋದು ಕನ್ಫರ್ಮ್. ಆಮೇಲೆ ವಾಕ್ಯ ನೋಡಿ, 2 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ ಓದಿ. 2 ಪೇತ್ರ. ಪಾಪ ಮಾಡಿದ ದೇವದೂತರನ್ನು ದೇವರು ದಂಡಿಸದೆ ಬಿಡಲಿಲ್ಲ. ದೇವದೂತರನ್ನು ಅಂತಿದ್ಯಾ ವಿಮಲಾ ಸಿಸ್ಟರ್? ದೇವದೂತರನ್ನು ಅಂತಿದ್ಯಾ? ದೇವದೂತರನ್ನು ಅಂತ ಇದೆಯಾ? ದೇವದೂತರನ್ನು ಅಲ್ವಾ? ದೇವದೂತರನ್ನು ಅಲ್ಲಿ ಒತ್ತಕ್ಷರ ಇದೆ ತಾನೆ. ದೇವದೂತರನ್ನು ಅನ್ನೋದಕ್ಕೂ ದೇವದೂತರನ್ನು ಅಂದ್ರೆ ಆಶ್ಚರ್ಯವಾಗಿ, ದೇವದೂತರನ್ನು ಬಿಡ್ಲಿಲ್ಲ ಅಪ್ಪ, ದೇವದೂತರನ್ನು ಬಿಡ್ಲಿಲ್ಲ. ದೇವದೂತರನ್ನು ವ್ಯತ್ಯಾಸ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ದೇವದೂತರನ್ನು ಬಿಡ್ಲಿಲ್ಲ ಅವರು. ಓದಿ. ಪಾಪ ಮಾಡಿದ ದೇವದೂತರನ್ನು ದೇವರು ದಂಡಿಸದೆ ಬಿಡಲಿಲ್ಲ. ಅವರನ್ನು ನರಕಕ್ಕೆ ದಬ್ಬಿದರು. ಅಂತಿಮ ತೀರ್ಪಿನ ದಿನವನ್ನು ಎದುರು ನೋಡುತ್ತಾ ಕಾದಿರುವಂತೆ ಕಾರಿರುಳ ಕೂಪದಲ್ಲಿ ಕೂಡಿ ಹಾಕಿದರು. ನೋಡಿ, ದೇವದೂತರನ್ನೇ ಬಿಡ್ಡಿಲ್ಲ ಅಂತ ಹೇಳಿದ್ಮೇಲೆ ಮನುಷ್ಯ ಅವತಾರ, ಮನುಷ್ಯನ ರೂಪ ತಾಳಿದ ಯಾರನ್ನು ಬಿಡೋದಿಲ್ಲ. ಇದು ಕನ್ಫರ್ಮ್ ಆಗೋಯ್ತು ಈಗ. ಹೌದಾ? ಯಾರನ್ನು ಬಿಡೋದಿಲ್ಲ. ಕಿಟಕಿನೂ ಇಲ್ಲ, ವೆಂಟಿಲೇಟರ್ ಇಲ್ಲ, ಎಕ್ಸಿಸ್ಟ್ ಫ್ಯಾನು ಇಲ್ಲ. ಪರಲೋಕದಲ್ಲಿ ಈ ಡೈಲಾಗ್ಗಳೆಲ್ಲ ಯಾವುದು ಇಲ್ಲವೇ ಇಲ್ಲ. ಎಜೆಕಿಯೇಲ್ ಪ್ರವಾದಿಗೆ ಮುಂಚಿತವಾಗಿ ತಿಳಿಸ್ತಾರೆ, ನನ್ನ ಜನರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಅವರಿಗೆ ಈ ದರ್ಶನಗಳನ್ನ ನಾನು ತಿಳಿಸ್ತಾ ಇದ್ದೀನಿ ನಿನಗೆ, ಅದ್ರ ಮುಖಾಂತರ ಅವರಿಗೆ ಎಚ್ಚರಿಕೆ ಪಡಿಸು ಅಂತ. ಅದೇ ರೀತಿ ಅವ್ರು ಯಾರು ಒಪ್ಪಲಿಲ್ಲ, ಎಜೆಕಿಯೇಲ್ ಪ್ರವಾದಿಯ ಮಾತನ್ನು ಯಾರು ಕೇಳಲಿಲ್ಲ. ಅದಾದ ಮೇಲೆ ಏನು ಮಾಡಿದ್ರು? ಯೋಹಾನನ ಮುಖಾಂತರ ತಿಳಿಸ್ಕೊಟ್ರು. ಇವತ್ತು ಎಷ್ಟು ಜನಕ್ಕೆ ಗೊತ್ತಿದೆ ಈ ದರ್ಶನದಲ್ಲಿ ಇವರು ನೋಡಿದಂತಹ ಈ ಚಿಹ್ನೆಗಳು? ಎಷ್ಟು ಜನಕ್ಕೆ ಗೊತ್ತಿದೆ? ಅದರ ಗೂಢಾರ್ಥ ಏನಿದೆ? ಸಿಂಹ ಅಂದ್ರೆ ಏನು, ಓರಿ ಅಂದ್ರೆ ಏನು, ಗರುಡ ಪಕ್ಷಿ ಅಂದ್ರೆ ಏನು? ಅಲ್ಲಿ ವಾಕ್ಯ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನದು? ಇಂದು ಮುಂದು ಏನಿತ್ತಂತೆ? ಕಣ್ಣಿತ್ತು ಅನೇಕ. ವಾಕ್ಯ ನೋಡಿ, ಸಿಂಹಾಸನ ಸುತ್ತಲೂ ಅದರ 4 ಪಾರ್ಶ್ವಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಮುಂದೆಯೂ ಹಿಂದೆಯೂ ಅನೇಕ, ಅಲ್ಲಿ ಲೆಕ್ಕ ಹಾಕಿಲ್ಲ, 10, 15, 20 ಹಂಗೆ ಹೇಳಿಲ್ಲ, ಅನೇಕ, ಎಷ್ಟು ಬೇಕಾದ್ರೂ ಆರ್ಬೋದು, ಲೆಕ್ಕ ಇಳಿದಷ್ಟು ಇರ್ಬೋದು. ಹೌದಾ? ಬೈಬಲ್ ತಿಳಿಸ್ಕೊಟ್ರೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಎಷ್ಟಿತ್ತೋ ಅಷ್ಟನ್ನೇ ಕರೆಕ್ಟಾಗಿ ತಿಳಿಸ್ಕೊಡು. 10 ಇದ್ರೆ 10, 2 ಇದ್ರೆ 2, 3 ಇದ್ರೆ 3. ಇಲ್ಲಿ ಹೇಳ್ತದೆ ಅನೇಕ ಕಣ್ಣುಗಳಿತ್ತು. ಹಾಗಾದ್ರೆ ಎಸೆಕಿಯೇಲ್ ಕಂಡಂತ ದರ್ಶನದ ಗೂಢಾರ್ಥ ಏನು? ಯೋಹಾನನು ಕಂಡಂತಹ ದರ್ಶನದ
ಗೂಢಾರ್ಥ ಏನು? ಪ್ರೈಸ್ ದಿ ಲಾರ್ಡ್. ಅದನ್ನು ನಾವು ತಿಳ್ಕೊಳ್ಬೇಕು. ಹೌದಾ? ತಿಳ್ಕೊಂಡ್ರೆ ಮಾತ್ರ ಹೌದು ಬ್ರದರ್. ಹೌದು ಬ್ರದರ್. ತಿಳ್ಕೊಂಡ್ರೆ ಮಾತ್ರ ಒಂದು ಹೆಜ್ಜೆ ಪರಲೋಕದ ಕಡೆ ಹೋಗ್ಬೋದು, ಇಲ್ಲ ಅಂದರೆ ಕಿಟಕಿ ಕಡೆ ಹೋಗ್ಬೋದು ಅಲ್ವಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತು ಬ್ರದರ್. ಓಕೆ, ಇದರ ಗೂಢಾರ್ಥವನ್ನು ನಾವು ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸರಿನಾ? ಪ್ರೈಸ್ ದಿ ಲಾರ್ಡ್. ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್.